ನೋಡ್ರಿ, ಇವತ್ತು ಮಾಡ್ತಿರೋ ವಿಡಿಯೋ ತುಂಬಾ ಯೂಸ್ಫುಲ್ ಆದ ವಿಡಿಯೋ. ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇವತ್ತಿನ ವಿಡಿಯೋ ಏನಂತಂದರೆ ನಮ್ಮ ಆರೋಗ್ಯದ ಬಗ್ಗೆ ನೋಡೋಣ. ಆರೋಗ್ಯದ ಬಗ್ಗೆ ಏನಂದರೆ, ನಾವು ಇವಾಗ ಕೆಲಸ ಮಾಡುವಾಗ ಕೈ ನೋವು, ತಲೆನೋವು, ಇನ್ನೇ ಸುಮಾರು ನಮ್ಮ ಬಾಡಿ ಒಳಗೆ ಏನಾದರೂ ನೋವುಗಳಿದ್ದರೆ ಅಂಥವಕ್ಕೆ ನಾವು ಒಳ್ಳೊಳ್ಳೆ ಮೆಡಿಸಿನ್ ತಂದಿದ್ದೇವೆ. ಇಂದಿನ ಕಾಲದಲ್ಲಿ ಏನಂತಂದರೆ ಜನರು ತುಂಬಾ ವರ್ಷಗಟ್ಟಲೆ ಅಂದರೆ 100 ವರ್ಷಗಟ್ಟಲೆ ಬದುಕ್ತಿದ್ರು. ಅವ್ರು ಏನಪ್ಪ ಅಂತಂದರೆ ಕಾರಣ ಏನಂತಂದರೆ ಈ ಆಯುರ್ವೇದಿಕ್ ಮೆಡಿಸಿನ್ಗಳನ್ನ ಯೂಸ್ ಮಾಡ್ತಿರೋದ್ರಿಂದ ರೈತರು ತುಂಬಾ ವರ್ಷಗಟ್ಟಲೆ ಬದುಕ್ತಿದ್ರು. ಇವಾಗಿನ ಕಾಲದ ಜನರು ಈ ಕೆಮಿಕಲ್ಸ್ ಅಂದರೆ ಟ್ಯಾಬ್ಲೆಟ್ಗಳು, ಮೇನ್ ಟ್ಯಾಬ್ಲೆಟ್ಗಳು ಏನಪ್ಪ ಅಂತಂದರೆ ಈ ಕೆಮಿಕಲ್ಸ್ ಇರೋ ಟ್ಯಾಬ್ಲೆಟ್ಗಳು ಅತಿ ಹೆಚ್ಚಾಗಿ ಊಟದಂತೆ ಸೇವಿಸ್ತಿದ್ದಾರೆ ಈಗಿನ ಕಾಲದ ಜನರು. ಅವು ಟ್ಯಾಬ್ಲೆಟ್ ಇಲ್ಲಾಂದರೆ ಮನುಷ್ಯನೇ ಬದುಕೋದಿಲ್ಲ. ಆ ಮಟ್ಟಕ್ಕೆ ಬಂದಿದೆ ಈಗಿನ ಕಾಲದಲ್ಲಿ. ಇದು ಮುಂದೆ ಇದೇ ಥರ ಆಗುತ್ತೆ ಅಂತಂದು ಈ MI ಲೈಫ್ ಕಂಪನಿಯವರು ಆಯುರ್ವೇದಿಕ್ ಮೆಡಿಸಿನ್ಗಳನ್ನ ತಂದಿದ್ದಾರೆ. ಜನರಿಗೆ ತುಂಬಾ ಉಪಯುಕ್ತವಾಗಿದೆ. ಇದು ಜನರಿಗೆ ಯಾವುದೇ ಎಫೆಕ್ಟ್ ಇಲ್ಲ. ಆ ಜನರು ಆರೋಗ್ಯದಿಂದ ಇರುತ್ತಿದ್ದಾರೆ. ಹಾಗೂ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ನೋಡಿ, ಒಂದನೇದಾಗಿ ಡೈಲಿ ಡಿಟಾಕ್ಸ್. ಇದು ಶರೀರದಲ್ಲಿರುವ ಹಾನಿಕಾರಕ ಅಂಶಗಳನ್ನು ಹೊರಹಾಕುತ್ತದೆ ಮತ್ತು ಇದು ಶರೀರಕ್ಕೆ ಪುನರ್ಜೀವನ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಮತ್ತು ಇದು ನೋಡಿ, ರಕ್ತ ಚಲನವು ಕೂಡ ಚೆನ್ನಾಗಿ ಅಭಿವೃದ್ಧಿ ಆಗಿರುತ್ತದೆ. ಮತ್ತು ನೋಡಿ, ಹೊರಗೆ ನೀವು ಊಟ, ನೀರು, ಇನ್ನು ಇತರೆ ದೇಹಕ್ಕೆ ಬೇಕಾಗುವ ವಸ್ತುಗಳನ್ನು ಸೇವಿಸ್ತಾ ಇದ್ದರೆ ಇನ್ನೂ ಹೆಚ್ಚು ಬೇಕಾಗುವುದೆಂದು ಆ ಥರ ಇಂಪ್ರೆಸುತ್ತದೆ. ಶಕ್ತಿಯುತ ಆಂತರಿಕ ಡಿಟಾಕ್ಸಿಫಿಕೇಶನ್ ಆಗಿ ಮಾಡುತ್ತದೆ. ಮತ್ತು ನೋಡಿ, ನಿಮಗೇನಾದರೂ ಚಟಗಳಿದ್ದರೆ ಅಂದರೆ ಈ ಗುಟ್ಕಾ ಪಾನ, ಏನಾದರೂ ಈ ಥರ ಸಿಗರೇಟು, ಇನ್ನೇನಾದರೂ ಈ ಥರ ಚಟಗಳಿದ್ದರೆ ಸಂಪೂರ್ಣವಾಗಿ ಹಂತದಿಂದ ಕಡಿಮೆ ಮಾಡಲು ಬರುತ್ತದೆ. ಇದು ಸಂಪೂರ್ಣವಾಗಿ ನಿಷೇಧಿಸುತ್ತದೆ ಇದನ್ನು ಸೇವನೆ ಮಾಡ್ತಾ ಬಂದರೆ. ಇದನ್ನು ಸೇವನೆ ಹೇಗೆ ಮಾಡುವುದು ನೋಡೋಣ ಬನ್ನಿ. ಪದೇ ಪದೇ ನಿಶಕ್ತಿ, ಆಸಕ್ತತೆ, ರಾಸಾಯನಿಕ ಹಾಗೂ ಕಲುಷಿತ ವಾತಾವರಣಕ್ಕೆ ತುತ್ತಾದವರಿಗೆ ದಿನಕ್ಕೆ 2 ಬಾರಿ ಊಟದ ನಂತರ 1 ಕ್ಯಾಪ್ಸುಲನ್ ಹಾಕಬೇಕು. ಇದು ನೋಡಿ, ಮತ್ತೆ ಇಂಪಾರ್ಟೆಂಟ್ ಏನಂದರೆ 18 ವರ್ಷದ ಮೇಲ್ಪಟ್ಟಿರಬೇಕು. ಇದನ್ನು 18 ವರ್ಷದ ಒಳಗಿರೋವರಿಗೆ ಮಾತ್ರ ಕೊಡೋ ಹಾಗಿಲ್ಲ, ಮತ್ತು ಎಫೆಕ್ಟ್ ಆಗುತ್ತದೆ. ಇದನ್ನು ಯಾವ ಗಿಡಮೂಲಿಕೆಯಿಂದ ಮಾಡಿದ್ದಾರೆ ಅಂದರೆ ಬೆಟ್ಟದ ನೆಲ್ಲಿ, ನೆಲ ಬೇವು, ಕೆಮ್ಮು ಗಿಡ, ಬಿಲ್ಪತ್ರೆ, ನೀರ್ಮಟ್ಟಿ, ಬೇವು, ತುಳಸಿ, ಇನ್ನೂ ಮುಂತಾದ ಹಲವಾರು ಈ ಗಿಡಮೂಲಿಕೆಗಳಿಂದ ತಯಾರಾದ ಈ ಡೈಲಿ ಡಿಟಾಕ್ಸ್ ಇದನ್ನು ಯೂಸ್ ಮಾಡಿ. ತುಂಬಾ ಯೂಸ್ ಇದೆ. ಎರಡನೇದಾಗಿ URE3+ ಅಂತ. ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ನೋಡೋಣ. ಇದು ಮೂತ್ರಪಿಂಡದಲ್ಲಿ ಮತ್ತು ಮೂತ್ರನಾಳದಲ್ಲಿ ಕಲ್ಲು ಉತ್ಪತ್ತಿ ಆಗದಂತೆ ತಡೆಯುತ್ತದೆ ಮತ್ತು ಹಾಲಿ ಇರುವ ಕಲ್ಲುಗಳ ಗಾತ್ರವನ್ನು ಕಡಿಮೆ ಮಾಡಲು, ಮೂತ್ರದ ಜೊತೆಗೆ ಹೊರೊಯ್ಯಲು ಸಹಾಯ ಮಾಡುತ್ತದೆ. ಕಲ್ಲಿನಿಂದ ಉಂಟಾದ ನೋವು ತೀವ್ರವನ್ನು ಕಡಿಮೆ ಮಾಡುತ್ತದೆ. ಮೂತ್ರ ವಿಸರ್ಜನೆ ಉತ್ತೇಜಿಸಲು ಹೆಚ್ಚಿಸುತ್ತದೆ. ಮೂತ್ರನಾಳದ ಸೋಂಕಿಗೆ ಪರಿಹಾರವನ್ನು ಒದಗಿಸುತ್ತದೆ. ಇದನ್ನು ಯಾವ ರೀತಿ ಸೇವನೆ ಮಾಡುವುದು ನೋಡೋಣ. ದಿನಕ್ಕೆ 2 ಬಾರಿ ಅಂದರೆ ಊಟದ ಮುನ್ನ 50 ml ಲಿಕ್ವಿಡ್ ಮತ್ತು 2 ಚಮಚ ನೀರಿನೊಂದಿಗೆ ಬೆರೆಸಿ ಕುಡಿಯಬೇಕು. ಊಟದ ಮುನ್ನ ಬೆಳಗ್ಗೆ 1 ಮತ್ತು ರಾತ್ರಿ 1 ಕ್ಯಾಪ್ಸೂಲ್ ನೋಡಿ. ಮೂರನೇದಾಗಿ ವುಮೆನ್ ಕಂಪ್ಯಾನಿಂಗ್. ಇದು ಏನಕ್ಕೆ ಯೂಸ್ ಆಗ್ತದೆ ಅಂತಂದರೆ ಹೆಣ್ಮಕ್ಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಈ ಮೆಡಿಸಿನ್ ತುಂಬಾ ಯೂಸ್ಫುಲ್ ಆಗಿದೆ. ಇದನ್ನು ಡೀಟೇಲ್ಸ್ ಆಗಿ ಹೇಳ್ತೀನಿ ನೋಡಿ. ಮಾನಸಿಕ ಋತು ಸಂಬಂಧಿತ ಸಮಸ್ಯೆಗಳಿಗೆ ಇದು ಲಾಭದಾಯಕವಾಗಿದೆ. ಮಾನಸಿಕ ಋತು ಸಮಸ್ಯೆಗಳಿಗೆ ಇದು ಲಾಭಕರವಾಗಿದೆ. ರಕ್ತಸ್ರಾವವನ್ನು ಕಡಿಮೆಯಾಗಿ ರಕ್ತಸ್ರಾವ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಉತ್ತಮ ವಿಸರ್ಜನೆಗೆ ಸಹಾಯ ಮಾಡುತ್ತದೆ ಹಾಗೂ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಆಸಿಡಿಟಿ ಮತ್ತು ರಕ್ತದ ಸಮಸ್ಯೆಗಳು ದೂರ ಮಾಡಿ ರಕ್ತವನ್ನು ಶುದ್ಧೀಕರಿಸುತ್ತದೆ. ಹೊಟ್ಟೆ ನೋವು ಮತ್ತು ನರಗಳ ನೋವುಗಳನ್ನು ಕಡಿಮೆ ಮಾಡುತ್ತದೆ. ನಿರಂತರ ಉಪಯೋಗದಿಂದ ಕಣ್ಣಿನ ಚರ್ಮದ ಕ್ಷೇಮತೆಯನ್ನು ಹೆಚ್ಚಿಸುತ್ತದೆ. ಇದರ ಸೇವನೆ ನೋಡೋದಾದರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲದ ಊಟದ ನಂತರ 15 ml ತಗೊಳ್ಳಬೇಕು.
ಋತುಮತಿಯಾಗಿ ತೊಂದರೆಯಲ್ಲಿರುವ ಎಲ್ಲ ವಯಸ್ಸಿನವರಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿದ್ದು, ಮತ್ತು ಇಂಪಾರ್ಟೆಂಟ್ ಏನಂದರೆ ಗರ್ಭಾವತಿಯಲ್ಲಿದ್ದಾಗ ಇದನ್ನು ಸೇವಿಸಬಾರದು, ಮತ್ತು ಋತುಬಂಧನ ಸಮಯದಲ್ಲಿ ಇದನ್ನು ಸೇವಿಸಬಾರದು. ಸ್ತನ್ಯಪಾನ ಮಾಡುವ ತಾಯಂದಿರು ಬಳಸಬಹುದು. ನೋಡಿ, 4ನೇದಾಗಿ ಲಿವ್ ಎ ಗೈನ್ ಅಂತ. ಇದು ಒಳ್ಳೆ ಮೆಡಿಸನ್ನು. ಇದು ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತಂದ್ರೆ ನೋಡೋಣ ಬನ್ನಿ. ಲಿವರ್ ಅನ್ನು ಎಲ್ಲ ಕಾಯಿಲೆಗಳಿಂದ ಕಾಪಾಡಿ ಅದರ ಕಾರ್ಯತೆಯನ್ನು ಹೆಚ್ಚಿಸುತ್ತದೆ. ಗ್ಯಾಸ್ ಮತ್ತು ಆಸಿಡಿಟಿಗೆ ಸಂಬಂಧಿಸಿದಂತೆ ಸಮಸ್ಯೆ ನಿರ್ವಹಣೆಯಾಗುತ್ತದೆ. ಹಸಿವು ಮತ್ತು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಜಾಂಡಿಸ್ ಮತ್ತು ಹೆಪಟೈಟಿಸ್ ಬಿ ಮತ್ತು ಸಿ, ಸಿಗ್ಲಿಶ್ ಲಿವರ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಯಕೃತಿಕ ಕಾರ್ಯವನ್ನು ಸಾಮಾನ್ಯವಾಗಿಗೊಳಿಸುತ್ತದೆ. ಇದರ ಸೇವನೆ ಹೇಗೆ ಮಾಡುವುದು ತಿಳಿಯೋಣ. ಇದು ಲಿಕ್ವಿಡ್ ಥರ ಇರುತ್ತೆ. 8 ವರ್ಷ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೆ ಪ್ರತಿದಿನ ಊಟದ ನಂತರ 1 ಟೇಬರ್ ವಯಸ್ಕರವರಿಗೆ 10 ರಿಂದ 15 ಕ್ಯಾಪ್ಸೂಲ್ ಕೊಡಬೇಕು. 8 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೂಡ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಆಹಾರ ಸೇವನೆ ನಂತರ 1 ಕ್ಯಾಪ್ಸೂಲ್ ಸೇವನೆ ಮಾಡಬೇಕು. ಇದಕ್ಕೆ ಬಳಸಿರುವ ಗಿಡಮೂಲಿಕೆಗಳು ಯಾವ್ಯಾವು ಒಂದೊಂದಾಗಿ ನೋಡೋಣ. ಭಾಳಷ್ಟಿವೆ, ಸ್ವಲ್ಪ ಹೇಳ್ತೇನೆ. ಕಾಗೆ ಹಣ್ಣಿನ ಗಿಡ, ಕಟುಕ ರೋಹಿಣಿ, ಪಕ್ಕೆ, ಅರಳೆ, ಬೆಟ್ಟದ ನೆಲ್ಲಿ, ಇನ್ನು ಮುಂತಾದ ಹಲವಾರು ಗಿಡಮೂಲಿಕೆಗಳಿಂದ ಮಾಡಿರುವಂಥ ಈ ಲಿವ್ ಎ ಗೈನ್ ಅಂತ ಮೆಡಿಸನ್ನು ತುಂಬಾ ಉಪಯೋಗವಾಗಿದೆ. ತಗೊಳ್ಳಿ, ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. 5ನೇದಾಗಿ ಬಿಲೋ 37 ಅಂತ. ಇದು ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತಂದು ನಾವು ಒಂದೊಂದಾಗಿ ನೋಡೋಣ. ರೋಗ ನಿರೋಧಕ ಹೆಚ್ಚಿಸಿ ಆಂಟಿವೈರಸ್ ಬ್ಯಾಕ್ಟೀರಿಯಾಗಳನ್ನು ತಲೆನೋವು, ಜ್ವರ, ಕೆಮ್ಮು, ನೆಗಡಿ ನಿವಾರಣೆಯಾಗಲು ಸಹಾಯ ಮಾಡುತ್ತದೆ. ಬಿಲೋ 37 ಈ ಮೆಡಿಸನ್ನು ಇಷ್ಟು ರೋಗಗಳಿಗೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಬಿಲೋ 37. ಮತ್ತೆ ನೋಡಿ, ಮಾಂಸಖಂಡಗಳ ಸೆಳೆತ ನೋವಿನಿಂದ ರಿಲೀಫ್ ನೀಡುತ್ತದೆ. ಶರೀರದ ಉಷ್ಣತೆಯನ್ನು ಜ್ವರದ ಸಂದರ್ಭದಲ್ಲಿ ಸಹಜ ಸ್ಥಿತಿಯಲ್ಲಿರುತ್ತದೆ, ಆ ಥರ ಕಂಟ್ರೋಲ್ ಮಾಡುತ್ತದೆ ಈ ಬಿಲೋ 37. ನೋಡಿ ಎಷ್ಟು ಉಪಯೋಗಕರವಾಗಿದೆ ಈ ಬಿಲೋ 37. ಮಾಮೂಲಾಗಿ ಈಗಿನ ಕಾಲದಲ್ಲಿ ಈ ಜ್ವರ, ನೆಗಡಿ, ಕೆಮ್ಮು ಬಂದರೆ ಕಂಟ್ರೋಲ್ ಆಗೋದೇ ಇಲ್ಲ. ಅದಕ್ಕಾಗಿ ಈ ಆಯುರ್ವೇದಿಕ್ ಮೆಡಿಸಿನ್ಗಳನ್ನ ಬಳಸ್ತಾ ಬಂದರೆ ನೀವು ಆಸ್ಪತ್ರೆಗೆ ಹೋಗುವ ಅವಶ್ಯಕತೆಯೇ ಇರುವುದಿಲ್ಲ. ಈಗಲಿದ್ದಾದರೂ ಈ ಆಯುರ್ವೇದಿಕ್ ಔಷಧಿಗಳನ್ನು ಬಳಸ್ತಾ ಹೋದರೆ ಮುಂದೆ ನೀವು ಸಾಕಷ್ಟು ವರ್ಷಾನುಗಟ್ಟಲೆ ನೀವು ಇನ್ನೂ ಜೀವನ ಮಾಡ್ತಾ ಇರ್ಬೋದು. ಈಗ ಕೆಮಿಕಲ್ಸ್ ಮೆಡಿಸಿನ್ಗಳನ್ನ ಯೂಸ್ ಮಾಡ್ತಾ ಹೋದರೆ ನಮ್ಮ ಬಾಡಿಗೆ ತುಂಬಾ ಎಫೆಕ್ಟ್ ಆಗ್ತದೆ ಮುಂದೆ. ಇದು ಯಾವ ಗಿಡಮೂಲಿಕೆಯಿಂದ ತಯಾರು ಮಾಡಿದ್ದಾರೆ ಅಂದರೆ ಎಲಬೇವು, ಅಮೃತ ಬಳ್ಳಿ, ತುಳಸಿ, ಬಿಲ್ಪತ್ರೆ, ಶುಂಠಿ, ಕರಿಮೆಣಸು, ಪಿಪ್ಪಲಿ, ಲಾಸ್ಟ್ ಆಗಿ ತ್ರಿಫಲ. ಇಷ್ಟು ಆಯುರ್ವೇದಿಕ್ನಿಂದ ಮಾಡಿರುವಂಥ ಈ ಬಿಲೋ 37 ಯಾವುದೇ ಕೆಮಿಕಲ್ಸ್ ಇಲ್ಲ. ನೋಡಿ, ಎಲ್ಲ ಆಯುರ್ವೇದದಿಂದ ಮಾಡಿರೋದೆ, ಚೆನ್ನಾಗಿದೆ, ತಗೊಳ್ಳಿ. ಈ ರೋಗಗಳು ಕೂಡ ನಿವಾರಣೆ ಆಗುತ್ತವೆ. ನೆಕ್ಸ್ಟ್ ನೋಡೋಣ ಬನ್ನಿ. ನೋಡಿ, ಇನ್ನೊಂದಾಗಿ ಕಾಪ್ ನೀಲ್ ಅಂತ. ಇದು ಯಾವುದಕ್ಕೆ ಏನಂತ ಅಂದರೆ ಇದು ಕೆಮ್ಮು ಮತ್ತು ಕಫವನ್ನು ನಿವಾರಣೆ ಮಾಡಲು ಇದನ್ನು ಬಹಳಷ್ಟು ಜನ ಉಪಯೋಗಿಸ್ತಿದ್ದಾರೆ. ಎಸ್ಪೆಷಲ್ ಆಗಿ ಅಂದರೆ ಈ ಡಾಕ್ಟರ್ಗಳು ಕೂಡ ಇದನ್ನೇ ಚೂಸ್ ಮಾಡ್ತಿದ್ದಾರೆ ಈಗ ಪ್ರೆಸೆಂಟು. ಹಳೆಯ ಕಫವನ್ನು ತೆಗೆದುಹಾಕಲು ಇದು ಸಹಾಯ ಮಾಡುತ್ತದೆ. ಕಾಪ್ ನೀಲ್ ಅಂತ ಮೆಡಿಸನ್ ಹೆಸರು. ಹಾಗೂ ನೋಡಿ, ಈ ಗಂಟಲಿನೊಳಗೆ ಕಿರಿಕಿರಿ ಸಮಸ್ಯೆ ಇದ್ದರೆ ಅದು ಕೂಡ ನಿವಾರಣೆಯಾಗುತ್ತದೆ. ಹೆಚ್ಚುವರಿ ಸೋಂಕಿನ ವಿರುದ್ಧ ಹೋರಾಡುವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನೋಡಿ, 6ನೇದಾಗಿ ಆಂಟಿ ಅಲರ್ಜಿ ಲಿಕ್ವಿಡ್ ಅಂತ. ಲಿಮೆಂಟ್ಸ್ ವೆಲೆನ್ಸ್ ಆಂಟಿ ಅಲರ್ಜಿ ಲಿಕ್ವಿಡ್ ಅಲರ್ಜಿಯ ಸಮಸ್ಯೆಗಳನ್ನು ಚಿಕಿತ್ಸೆ ನೀಡುವ ನೈಸರ್ಗಿಕ ವಿಧಾನವಾಗಿದೆ. ವಿಭಿನ್ನ ರೀತಿಯ ರಕ್ತದ ಅಲರ್ಜಿಯ ಸಮಸ್ಯೆಗಳಿಗೆ ಬಹಳ ಪರಿಣಾಮಕಾರಿಯಾಗಿ ಪರಿಹಾರವಾಗಿದೆ ಇದು ಆಂಟಿ ಅಲರ್ಜಿ ಲಿಕ್ವಿಡ್. ನೋಡಿ, 7ನೇದಾಗಿ ವೆಲ್ ಹಾರ್ಟ್ ಅಂತ. ಇದು ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ಗಳ ಆರೋಗ್ಯ ಮಟ್ಟವನ್ನು ಕಾಪಾಡುತ್ತದೆ. ಹೃದಯದ ರೋಗಗಳನ್ನು ಗುಣಪಡಿಸಲು ಅತಿ ಸುಲಭದಾಯಕವಾಗಿರುತ್ತದೆ.
ಹೃದಯದ ಆನುವಂಶೀಯ ಕಾಯಿಲೆಯಿಂದ ದೂರವಿರುತ್ತದೆ. ದೇಹದಲ್ಲಿ ಸರಾಗವಾಗಿ ರಕ್ತ ಸಂಚರಿಸಲು, ರಕ್ತವನ್ನು ವಾಗಿರಿಸಲು ಸಹಾಯ ಮಾಡುತ್ತದೆ. ನೋಡಿ, 7ನೇದಾಗಿ ಕವಚ ಫ್ರೆಶ್ ಅಂತ ಭಾರತದ ಸರ್ಕಾರದಿಂದ ಆಯುಷ್ಮಾನ್ ಇಲಾಖೆಯಿಂದ ಪ್ರಮಾಣೀಕರಿಸಿದ ರೋಗ ನಿರೋಧಕ ಶಕ್ತಿ, ಜ್ಞಾಪಕ ಶಕ್ತಿ ಹೆಚ್ಚಿಸಲು ಮತ್ತು ಬುದ್ಧಿವಂತಿಕೆ ಹೆಚ್ಚಿಸಲು ಅತ್ಯಂತ ಉತ್ತಮವಾಗಿದೆ. ಕೂದಲು ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತದೆ ಮತ್ತು ರಕ್ತ ಶುದ್ಧೀಕರಿಸುತ್ತದೆ ಮತ್ತು ಮಾನಸಿಕ ಒತ್ತಡವನ್ನು ನಿಯಂತ್ರಿಸುತ್ತದೆ. ಇದು ಮಧುಮೇಹ ಮತ್ತು ಅಲರ್ಜಿಯನ್ನು ವಿರೋಧಿಸುತ್ತದೆ. ಅಸ್ತಮಾ, ಜ್ವರ, ಶೀತ, ನೆಗಡಿ, ಕೆಮ್ಮು ಇದೆಲ್ಲವನ್ನು ಕಡಿಮೆ ಮಾಡುತ್ತದೆ. ಆಮಲೆ ರೋಗವನ್ನು ತಡೆಯುತ್ತದೆ. ಶ್ವಾಸಕೋಶಗಳ ಎಲ್ಲ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ನೀಡುತ್ತದೆ. ಮೂತ್ರಪಿಂಡಗಳಲ್ಲಿ ಕಲ್ಲಿರುವ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ನೀಡುತ್ತದೆ. ಹೃದಯದ ಸಂಬಂಧಿತ ನೋವುಗಳು, ತೊಂದರೆಗಳು ಇದ್ದರೆ ಇದು ನಿವಾರಿಸುತ್ತದೆ. ಕುಷ್ಠರೋಗ, ಕ್ಷಯ ರೋಗ ವಿರೋಧಿಸುತ್ತದೆ. ಇದನ್ನು ಎಲ್ಲ ವಯಸ್ಸಿನವರು ಪ್ರತಿನಿತ್ಯ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಆರೋಗ್ಯ ಸಮತೋಲನದಲ್ಲಿರುತ್ತದೆ. ಸೇವನೆ ನೋಡುವುದಾದರೆ 6ರಿಂದ 18ನೇ ವಯಸ್ಸಿನವರಿಗೆ ಪೂರ್ತಿ 1 ಚಮಚ ದಿನಕ್ಕೆ 2 ಬಾರಿ, 18 ವರ್ಷ ಮೇಲ್ಪಟ್ಟ 2 ದೊಡ್ಡ ಚಮಚ ದಿನಕ್ಕೆ 2 ಬಾರಿ. ಇದಕ್ಕೆ ಹಲವಾರು ಗಿಡಮೂಲಿಕೆಗಳನ್ನು ಮಿಶ್ರಣ ಮಾಡಿದ್ದಾರೆ. ಯಾವುದೇ ಕೆಮಿಕಲ್ಸ್ ಇಲ್ಲ. ಇದನ್ನು ಉಪಯೋಗಿಸಿ, ಚೆನ್ನಾಗಿದೆ. ಇವೆಲ್ಲ ಬೇಕೆಂದರೆ ಕೆಳಗೆ ಕಾಣುತ್ತಿರುವ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಕೇಳಿ. ಇವರು ಎಲ್ಲ ಡೀಟೇಲ್ಸ್ ಹೇಳ್ತಾರೆ ನಿಮಗೆ. ನೋಡಿ, ನಿಮ್ಮ ಬಾಡಿ ಒಳಗೆ ಏನೇ ಸಮಸ್ಯೆ ಇದ್ದರೂ ಎಲ್ಲ ಥರದ ಮೆಡಿಸಿನ್ಗಳು ಸಿಗುತ್ತವೆ. ನೀವು ಕೆಳಗೆ ಕಾಣ್ತಿರುವ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ, ಕಾಲ್ ಮಾಡಿ ಕೇಳಿ. ಎಲ್ಲ ಮೆಡಿಸಿನ್ ದೊರೆಯುತ್ತವೆ. ಎಲ್ಲ ಆಯುರ್ವೇದಿಕ್ ಮೆಡಿಸಿನ್ಗಳೇ, ಯಾವ ಕೆಮಿಕಲ್ಸ್ ಇಲ್ಲ. ನಿಮಗೆ ಏನು ಎಫೆಕ್ಟ್ ಆಗುವುದಿಲ್ಲ. ಭಾಳಷ್ಟು ಜನರು ಇದನ್ನ ತಗೊಂಡಿದ್ದಾರೆ. ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋದಿಂದ ನಿಮಗೆ ತುಂಬಾ ಲಾಭವಾಗಿದೆ ಅಂದ್ಕೊಳ್ಳುತ್ತೇನೆ. ನಿಮಗೆ ಲಾಭವಾದರೆ ಬೇರೊಬ್ಬರಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಯೂಸ್ ಆಗುತ್ತೆ. ಯಾರು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂಥ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಿರ್ತವೆ. ಓಕೆ, ಥ್ಯಾಂಕ್ ಯು. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ.